ಪುಷ್ಪ 2 ಸಿನಿಮಾ ಸಕ್ಸಸ್ನಲ್ಲಿರುವ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ಗೆ ಸಂಕಷ್ಟ ತಪ್ಪುವ ಹಾಗೆ ಕಾಣಿಸ್ತಾ ಇಲ್ಲ. ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅವರ ರೆಗ್ಯುಲರ್ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ. ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತದ ಪ್ರಕರಣ, ಪುಷ್ಪ 2 ಯಶಸ್ಸಿನ ಹೊರತಾಗಿಯೂ ಕೂಡ ಅಲ್ಲುಗೆ ಸಂಕಷ್ಟ. ಏನಾಗುತ್ತೆ ಅಲ್ಲು ಅರ್ಜುನ್ ರೆಗ್ಯುಲರ್ ಜಾಮೀನು ಭವಿಷ್ಯ? ನಾಂಪಲ್ಲಿ ಕೋರ್ಟ್ನಲ್ಲಿ ಅಲ್ಲು ಜಾಮೀನು ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ. ಇವತ್ತು ನಾಂಪಲ್ಲಿ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಕೈಗೆತ್ತಿಕೊಳ್ತಾ ಇದೆ. ಸದ್ಯ ಮಧ್ಯಂತರ ಬೇಲ್ ಮೇಲೆ ಅಲ್ಲು ಅರ್ಜುನ್ ಹೊರಗಿದ್ದಾರೆ. ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತದ ಪ್ರಕರಣ, ಮಹಿಳೆ ಸಾವನ್ನಪ್ಪಿದ್ರು, ಮಹಿಳೆಯ ಮಗ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ಅದಾದ ಮೇಲೆ ತೆಲಂಗಾಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಈ ನಡುವೆ ಇವತ್ತು ಅಲ್ಲು ಅರ್ಜುನ್ ಅವರ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಈಗಾಗಲೇ ಮಧ್ಯಂತರ ಜಾಮೀನು ಸಿಕ್ಕಿದೆ ಅವರಿಗೆ, ಆದರೂ ಕೂಡ ಒಂದಿಷ್ಟು ಬೆಳವಣಿಗೆಗಳಾಗುತ್ತೆ. ಇವತ್ತು ಕೋರ್ಟ್ ಅವರ ರೆಗ್ಯುಲರ್ ಜಾಮೀನು ವಿಚಾರಣೆಯನ್ನು ಕೈಗೆತ್ತಿಕೊಳ್ತಾ ಇರುವಂಥದ್ದು. ಈಗಾಗಲೇ ಅಲ್ಲು ಅರ್ಜುನ್ ಅವರ ತಂದೆ ಮೃತ ಕುಟುಂಬಸ್ಥರಿಗೆ ಏನಿದ್ದಾರೆ 2 ಕೋಟಿ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಪುಷ್ಪ 2 ಚಿತ್ರದ ನಿರ್ಮಾಪಕರಿಂದಲೂ ಕೂಡ ಪರಿಹಾರ ಘೋಷಣೆ ಆಗಿದೆ. ಮತ್ತೊಂದು ಕಡೆ 25 ಲಕ್ಷ ರೂಪಾಯಿ ಪರಿಹಾರವನ್ನು ಅಲ್ಲು ಅರ್ಜುನ್ ಕೊಟ್ಟಿದ್ದಾರೆ. ಎಲ್ಲ ಬೆಳವಣಿಗೆಗಳ ನಡುವೆ ಅಲ್ಲು ಅರ್ಜುನ್ ವರ್ಸಸ್ ರೇವಂತ್ ರೆಡ್ಡಿ ಅನ್ನುವಂತಹ ಪರಿಸ್ಥಿತಿ ತೆಲಂಗಾಣದಲ್ಲಿ ನಿರ್ಮಾಣವಾಗಿತ್ತು. ಮೊನ್ನೆ ಅಲ್ಲು ಅರ್ಜುನ್ ತಂದೆ ಸೇರಿದಂತೆ ಹಲವು ಸಿನಿ ದಿಗ್ಗಜರು ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರನ್ನು ಭೇಟಿ ಮಾಡಿ ಒಂದು ಮಹತ್ವದ ಸಭೆಯನ್ನು ಕೂಡ ನಡೆಸಿದರು. ಅದಾದ ಮೇಲೆ ರೇವಂತ್ ರೆಡ್ಡಿ ಅವರು ಚಿತ್ರರಂಗದ ಜೊತೆಗೆ ನಾವಿರ್ತೇವೆ, ಆದರೆ ಸಿನಿಮಾ ನಟರ ವರ್ತನೆ ಹದ್ದು ಮೀರಬಾರ್ದು ಅನ್ನುವಂತಹ ಸೂಚನೆಯನ್ನು ಪಾಸ್ ಮಾಡಿದರು. ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಅಲ್ಲು ಅರ್ಜುನ್ ಅವರ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೆಹಲಿ ಪ್ರತಿನಿಧಿ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಬೀರ್, ಇವತ್ತು ರೆಗ್ಯುಲರ್ ಜಾಮೀನು ಭವಿಷ್ಯ ಅಲ್ಲು ಅರ್ಜುನ್ ಅವರದ್ದು ನಿರ್ಧಾರವಾಗುತ್ತೆ. ಎಷ್ಟು ಗಂಟೆಗೆ ವಿಚಾರಣೆ ಇದೆ? ಪ್ರೇಮ್, ಸಂಧ್ಯಾ ಥಿಯೇಟರ್ನ ಬಳಿ ಕಾಲ್ತುಳಿತ ಸಂಭವಿಸಿ ರೇವತಿ ಅನ್ನುವಂತ ಮಹಿಳೆಯನ್ನು ಸಾವನ್ನಪ್ಪಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲು ಅರ್ಜುನ್ ಅವರನ್ನ ಈ ಹಿಂದೆ ಬಂಧಿಸಲಾಗಿತ್ತು. ಅವರ ಬಂಧನದ ಬೆನ್ನಲ್ಲೇ ಹೈಕೋರ್ಟ್ಗೆ ಹೋಗಿ ಮಧ್ಯಂತರ ಜಾಮೀನನ್ನ ಕೂಡ ತರಲಾಗಿತ್ತು. 4 ವಾರಗಳ ಜಾಮೀನನ್ನ ಹೈಕೋರ್ಟ್ ಸ್ಯಾಂಕ್ಷನ್ ಮಾಡಿತ್ತು. ಇದಾದ ಬಳಿಕ ಈಗ ಅಲ್ಲು ಅರ್ಜುನ್ ಅವರು ರೆಗ್ಯುಲರ್ ಬೇಲ್ಗಾಗಿ ಈಗ ಅಪ್ಲೈಯನ್ನ ಮಾಡಿದ್ದಾರೆ. ಬಹುಶಃ 11 ಗಂಟೆ ಬಳಿಕ ಈ ಒಂದು ಜಾಮೀನು ಅರ್ಜಿ ವಿಚಾರಣೆಗೆ ಬರುವಂತ ಸಾಧ್ಯತೆಗಳಿದಾವೆ. ಈ ಸಂದರ್ಭದಲ್ಲಿ ರೆಗ್ಯುಲರ್ ಬೇಲ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಲ್ಲು ಅರ್ಜುನ್ ಪರ ವಕೀಲರು ಕೂಡ ಮನವಿಯನ್ನ ಮಾಡ್ಕೊಳ್ತಾರೆ. ಈ ಹಿಂದೆ ಹೈಕೋರ್ಟ್ ಹಾಕಿದಂತ ಎಲ್ಲಾ ಕಂಡೀಷನ್ಗಳನ್ನ ಫಾಲೋ ಮಾಡಿರುವಂತದ್ದು. ಹೀಗಾಗಿ ರೆಗ್ಯುಲರ್ ಬೇಲ್ ಅನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ. ಇದಾದ ಬಳಿಕ ಏನು ನಾಂಪಲ್ಲಿ ಸೆಷನ್ಸ್ ಕೋರ್ಟ್ ಕೂಡ ಯಾವ ರೀತಿಯಾಗಿ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡ್ಬೇಕು. ಯಾಕೆಂದ್ರೆ ಈಗ ಆಲ್ರೆಡಿ ರೇವತಿ ಅವರ ಕುಟುಂಬಸ್ಥರು ಕೂಡ ಯಾವುದೇ ರೀತಿಯಾದಂತ ವಿರೋಧವನ್ನ ವ್ಯಕ್ತಪಡಿಸಿರ್ಲಿಲ್ಲ. ಮತ್ತೆ ಕಂಪ್ಲೇಂಟ್ ಅನ್ನ ಕೂಡ ವಾಪಸ್ ಪಡ್ಕೊಳ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಹೀಗಾಗಿ ಕೋರ್ಟ್ ಈ ಎಲ್ಲಾ ಅಂಶಗಳನ್ನ ಪರಿಗಣಿಸಿ ಮುಂದೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ಅಲ್ಲು ಅರ್ಜುನ್ ಐಕಾನ್ ಸ್ಟಾರ್ ಅವರ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಏನಾಗಿರುತ್ತೆ ಆದೇಶ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗಿರುವಂಥದ್ದು. 11 ಗಂಟೆಗೆ ವಿಚಾರಣೆಯನ್ನು ಕೋರ್ಟ್ ಕೈಗೆತ್ತಿಕೊಳ್ತಾ ಇದೆ. ಇವತ್ತು ಅಲ್ಲು ಅರ್ಜುನ್ಗೆ ಬಿಗ್ ರಿಲೀಫ್ ಸಿಗುತ್ತಾ ಅಥವಾ ಸಂಕಷ್ಟ ಮುಂದುವರಿಯುತ್ತಾ ಅನ್ನುವಂತಹ ಪ್ರಶ್ನೆಗೂ ಕೂಡ ಉತ್ತರ ಸಿಗ್ತಾ ಇರುವಂಥದ್ದು. ಸಾಕಷ್ಟು ಹೈಡ್ರಾಮಾಗಳಿಗೂ ಕೂಡ ತೆಲಂಗಾಣ ಸಾಕ್ಷಿಯಾಗಿತ್ತು. ರೇವತಿ ಅವರ ಸಾವಿನ ವಿಚಾರಕ್ಕೆ ಅಲ್ಲು ಅರ್ಜುನ್ ಮನೆ ಮೇಲೆಲ್ಲ ಕಲ್ಲು ತೂರಾಟ ಆಗಿತ್ತು. ಅದಾದ ಮೇಲೆ ರಾಜಕೀಯ ಸಂಘರ್ಷ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಬಂದಿತ್ತು. ಅದಾದ ಮೇಲೆ ಸಿನಿಮಾದ ಹಲವರು ಹೋಗಿ ರೇವಂತ್ ರೆಡ್ಡಿ ಅವರನ್ನು ಭೇಟಿ ಮಾಡಿ ಒಂದು ಸಭೆಯನ್ನು ಕೂಡ ನಡೆಸಿದರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಅಲ್ಲು ಅರ್ಜುನ್ ಅವರ ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಕುತೂಹಲ.